ಸರ್. ಥ್ಯಾಂಕ್ ಯು. ಏಯ್ ಅವ್ರಿಗೆ ಕೊಡೋ. ಮ್ಯಾಮ್. ಥ್ಯಾಂಕ್ ಯು. ಇದು ನಮ್ಮ ಮಗಳಿಗೆ ಅಂತ ಪ್ರೀತಿಯಿಂದ ಕಟ್ಟಿಸ್ತಾ ಇರ್ತಕ್ಕಂಥ ಮನೆ. ಅದಕ್ಕೆ ಎಲ್ಲ ನೀಟಾಗಿ ಆಗ್ಬೇಕು, ಎಲ್ಲೂ ಏನೂ ತಪ್ಪಾಗಬಾರ್ದು. 25 ವರ್ಷದಿಂದ ಜೊತೆಲೇ ಇದ್ದ ಮಗಳನ್ನ ಮದುವೆ ಮಾಡಿ ಖಾಲಿ ಕೈನಲ್ಲಿ ಗಂಡನ ಮನೆ ಕಳಿಸೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಅವಳಿಗೆ ಈ ಮನೇನ ಕಟ್ಸ್ಕೊಡ್ತಾ ಇರೋದು. ಇದನ್ನ ಡಿಸೈನ್ ಮಾಡಿರೋದೆಲ್ಲ ಅವಳೇನೆ. ಇದೇ ತರ ಇರಬೇಕು, ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಶೋರ್ ಸರ್, ನೀವು ಯಾವ ಥರ ಹೇಳ್ತೀರೋ ಅದೇ ಥರ ಮಾಡೋಣ. ಅಭಯ್, ನೀವು ಚೆನ್ನಾಗಿ ಕಟ್ಸ್ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸಖತ್ತಾಗಿ ಕಟ್ಸ್ಕೊಡ್ತೀರಾ, ಅದ್ರಲ್ಲಿ 2 ಮಾತೇ ಇಲ್ಲ. ಏನೋ ರಾಮನಗರದ ಬಿಲ್ಡಿಂಗ್ ನಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಷ್ಟೇ. ನಾನ್ ಮನ್ಸಲ್ಲಿ ಕೂಡ ಇಟ್ಕೊಂಡಿಲ್ಲ ಬಿಡಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ನಾವು ಖಂಡಿತವಾಗ್ಲೂ ಉಳಿಸ್ಕೋತೀವಿ. 2 ವರ್ಷದ ಹಿಂದೆ ಗುಬ್ಲಾಳದಲ್ಲಿ ಒಂದು ಮನೆ ಕಟ್ಸೋಕ್ ಹೋದೆ. ತುಂಬಾ ಕನಸಿಟ್ಕೊಂಡು ಕಟ್ಸ್ಬೇಕು ಅಂತಿದ್ದ ಮನೆ ಅದು. ಸರ್, ನಿಮ್ ಸೆಕೆಂಡ್ ವೈಫು ಶರಾವತಿಗಂತ ತಾನೇ ಕಟ್ಸಿದ್ದು? ಕೇಳಿ. ಎಲ್ರಿಗೂ ಗೊತ್ತಿರೋ ವಿಚಾರನೆ ಬಿಡಿ. ನನ್ನ ಹೆಂಡತಿ ಸುಶೀಲನ್ಗೂ ಗೊತ್ತು. ನಾನು ಯಾವ್ದನ್ನು ಮುಚ್ಚುಮರೆ ಮಾಡೋದೇ ಇಲ್ಲ. ಈಗ ಮನೆ ವಿಷಯಕ್ಕೆ ಬರೋದಾದರೆ, ಗುಬ್ಲಾಳದಲ್ಲಿ ಕಟ್ಸಿರೋ ಮನೆ ಚೆನ್ನಾಗಿ ಬಂದಿಲ್ಲ. ನಾನು ಹೇಳಿದ ಡಿಸೈನೇ ಮಾಡಿಲ್ಲ ಆ ಇಂಜಿನಿಯರು. ನನ್ನ ಮಗ ಇಂಜಿನಿಯರ್ಗೆ ಬದುಕಿರೋವಾಗಲೇ ನರಕ ತೋರಿಸಿದ್ದೀನಿ. ಕೆಲಸ ವಹಿಸ್ಕೊಂಡು ನೆಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ಯಾಕೆ ವಹಿಸ್ಕೋಬೇಕು ಅಭಯ್? ಆಮೇಲೆ ಬೇರೆ ಇಂಜಿನಿಯರ್ನ ಹಿಡ್ಕೊಂಡು ಸೇಮ್ ಮನೇನ ಸೇಮ್ ಡಿಸೈನ್ನ JP ನಗರದಲ್ಲಿ ಕಟ್ಸ್ಕೊಟ್ಟೆ. ನೀವು ಹಾಗೆಲ್ಲ ಮಾಡಲ್ಲ ಬಿಡಿ. ಆದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದೊಂದು ಇರುತ್ತಲ್ಲ, ಅದನ್ನ ನೋಡಿ ಹಾಗಂತಂದೆ ಅಷ್ಟೆ. ಅಭಯ್, ಈಗಲೇ ಅಡ್ವಾನ್ಸ್ ಕೊಡ್ತೀನಿ, ಓಕೆನಾ? ವೆಂಕಟೇಶ, ಚೆಕ್ ಬುಕ್ ತಗೊಂಬರೋ. ಸರ್, ಮಿನಿಸ್ಟರ್ ಕಡೆಯವ್ರು ಬಂದಿದ್ದಾರೆ. ಬಂದ್ಬಿಟ್ರೆ ಈಗ? ಹೌದು ಸರ್. ಸರಿ. ಜಸ್ಟ್ ಮಿನಿಟ್, ಒಂದು ಸಣ್ಣ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ರೈಟ್? ಓಕೆ ಫೈನ್. ಬಂದ್ಬಿಟ್ಟೆ, ಒಂದು 5 ನಿಮಿಷ ಅಷ್ಟೇ. ನೀನು ನಿಶಾಗ್ ಬೈಬೇಡ. ನಿಶಾ ಆಗ್ಲೇ ಹೊರಟಾಗ ಈ ನಿನ್ನ ಅಳಿಯ ಎಲ್ಲಿಗೆ ಏನು ಅಂತ ಅವಳ ತಲೆ ತಿನ್ಬಿಟ್ರು. ನೀವುಗಳು ಬಂದು ಅವಳನ್ನ ಬೈಯಕ್ ಶುರು ಮಾಡ್ಬಿಟ್ರಿ. ಅದ್ರ ಪರಿಣಾಮನೇಮ್ಮ ಇದು. ನಿಮ್ಮೆಲ್ರಿಗೂ ಬೇರೆಯವ್ರ ತಪ್ಪನ್ನ ಹುಡುಕಿ ಅವರನ್ನ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಸೋದಿಕ್ಕೆ ತುಂಬಾ ಖುಷಿ ಅಲ್ವಾ? ಏಯ್, ಮುಚ್ಚು ಬಾಯಿ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ನೀನು. ಸತ್ಯ ಹೇಳಿದ್ರೆ ಬಾಯಿ ಯಾಕಮ್ಮ ಮುಚ್ಚಿಸ್ತೀಯಾ? ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಫ್ರೆಂಡ್ಸ್ ತರ ನೋಡ್ಕೋಬೇಕಂತೆ. ನೀನಂತೂ ಯಾವತ್ತೂ ನನ್ನನ್ನು ಆ ತರ ನೋಡ್ಕೊಳ್ಳಿಲ್ಲ. ಈಗ ನನ್ನ ಮಗಳ ಜೊತೆ ನಾನು ಅದೇ ತರ ಇರ್ಬೇಕು ಅಂತೀಯಾ? ನೋಡಮ್ಮ, ಈಗ ನಿಮ್ಮಗಳಿಂದ ನನ್ನ ಮಗಳು ನನ್ನ ಕೈ ಮೀರಿ ಹೋಗ್ತಿದ್ದಾಳೆ. ಮಕ್ಕಳನ್ನ 5 ವರ್ಷದ ತನಕ ಮುದ್ದಿಸ್ಬೇಕು, ಮುಂದಿನ 10 ವರ್ಷ ದಂಡಿಸ್ಬೇಕು. 16 ವರ್ಷಗಳ ನಂತರ ಮಿತ್ರರಂತೆ ಕಾಣ್ಬೇಕು ಅಂತಾರೆ. ಆದ್ರೆ ನೀನು ದಂಡಿಸೋವಾಗ ದಂಡಿಸ್ದೆ, ಮುದ್ದಿಸ್ದೆ ನೋಡು. ಅದಕ್ಕೆ ಹೀಗಾಗಿರೋದು. ಸರಿ, ನಾನು ಹೋಗಿ ನಿಶಾನ್ ಕರ್ಕೊಂಡ್ಬರ್ತೀನಿ. ಹಲೋ ಪ್ರೀತು. ಅಪ್ಪ, ನಿಶಾ ಸ್ಯಾಂಡಿ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾಳಂತೆ. ಗೊತ್ತಾಯ್ತು ಕಣೋ, ನಾನು ಈಗಲೇ ಹೋಗಿ ಅವಳನ್ನ ಕರ್ಕೊಂಡ್ಬರ್ತೀನಿ. ಬೇಡ ಅಪ್ಪ, ನಾನು ಹೋಗ್ತಾ ಇದ್ದೀನಿ, ನಾನು ಕರ್ಕೊಂಡ್ಬರ್ತೀನಿ. ಅಲ್ಲ ಕಣೋ, ನಾನು ಬರ್ತೀನಿ ರೋ. ಅಪ್ಪ, ಬೇಡ ಅಂತ ಹೇಳಿದ್ನಲ್ಲ, ನಾನು ಆನ್ ದಿ ವೇ ಇದ್ದೀನಿ, ನಿನಗೆ ಇನ್ಫಾರ್ಮ್ ಮಾಡೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಸರಿ. ಏನಾಯ್ತ್ರಿ? ಪ್ರೀತು ನಿಶಾನ್ ಕರ್ಕೊಂಡ್ಬರ್ತಾನಂತೆ. ಸದ್ಯ ಹೇಗೋ ನಿಶಾ ಬೇಗ ಮನೆಗೆ ಬಂದ್ಬಿಟ್ರೆ ಸಾಕು. ನೋಡಿ, ಈಗಲೇ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ,
ಅವಳು ಬರ್ತಾ ಇದ್ದ ಹಾಗೆ ಮತ್ತೆ ನೀವೆಲ್ಲರೂ ಶುರು ಹಚ್ಕೋಬೇಡಿ. ಏನ್ ನಿನ್ ಮಾತಿನ ಅರ್ಥ ಶಕುಂತ್ಲ? ನಿಶಾ ಮಾಡಿದ ತಪ್ಪನ್ನ ಪ್ರಶ್ನೆ ಮಾಡಬಾರ್ದಾ? ನಮ್ಮನೆ ಮಗಳು ಒಬ್ರು ಮನೆ ಮುಂದೆ ಹೋಗಿ ಕುಡ್ದು ಗಲಾಟೆ ಮಾಡಿದ್ದು ಒಪ್ಕೊಳ್ಳೋ ಅಂತ ವಿಷಯನ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ. ನಿನ್ ಮಗಳನ್ನ ಮೊದ್ಲಿಂದಾನೆ ತಿದ್ದಿದ್ರೆ ಇವತ್ ಹೀಗಾಗ್ತಿರ್ಲಿಲ್ಲ. ಆದ್ರೆ ನೀನು ಅವಳು ಮಾಡ್ತಾ ಇದ್ದಿದ್ ಒಂದೊಂದ್ ತಪ್ಪನ್ನು ಮುಚ್ಚ ಹಾಕ್ತಾ ಬಂದೆ. ನೀನು ಬುದ್ಧಿ ಹೇಳಲಿಲ್ಲ, ನಮ್ ಗಮನಕ್ಕೂ ತರ್ಲಿಲ್ಲ. ಈಗ ಈ ರೀತಿ ಮಾತಾಡ್ತಿದ್ಯಾ? ಹೌದು, ನಾನು ಹೀಗೆ ಮಾತಾಡೋದು. ದಯವಿಟ್ಟು ನೀವ್ಯಾರು ನನ್ನ ಮಗಳ ತಂಟೆಗೆ ಬರಬೇಡಿ. ಆಯ್ತು ಶಕುಂತಲಾ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಮೊದ್ಲು ನಿಶಾ ಮನೆಗ್ ಬರ್ಲಿ. ತಗೋ, ಮೊದ್ಲು ಊಟ ಮಾಡು. ನನಗ್ ಬೇಡ ಅಂತ ಹೇಳದ್ನಲ್ವಾ ಅದ್ಗೆ. ಶಕುಂತಲಾ, ಶಕುಂತಲಾ, ಅತ್ತೆ, ನಿಶಾ ಬಿಹೇವಿಯರು ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದೆ. ನಿಮ್ಮ ಮಾತು ಕೇಳ್ದೆ ಇರೋಳ್ ತರ ಆಗ್ಬಿಟ್ಲಲ್ಲ ಅತ್ತೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನಿದ್ದೀನಲ್ಲ ದಿನಕರ್, ಅವಳಗ್ ನಾನ್ ಬುದ್ಧಿ ಕಲಿಸ್ತೀನಿ. ನಿಶಾ, ಯಾಕ್ ಮಗಳ ಈ ರೀತಿ ಆಡ್ತಾ ಇದ್ಯಾ? ಈ ಟಿವಿನಲ್ಲಿ ಒಂದ್ ಪ್ರೋಗ್ರಾಮು ಸರಿಯಾಗಿ ಬರ್ತಿಲ್ಲ. ಅಲ್ಲ, ಒಬ್ರೇ ಇರೋದು ಅಂದ್ರೆ ಇಷ್ಟೊಂದು ಕಷ್ಟನಾ? ಹೇಳ್ದೆ ತಾನೇ ಅಮ್ಮಂಗೆ ತಾತಂಗೆ, ನಾನು ಮಾರ್ಕೆಟಿಗೆ ಬರ್ತೀನಿ, ನಾನು ಕರ್ಕೊಂಡು ಹೋಗಿ ಅಂತ. ಅಯ್ಯೋ ಬೇಡ, ಮಾರ್ಕೆಟಲ್ಲಿ ಗಲೀಜಿರುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರು. ಅಕ್ಕನೂ ಮನೇಲಿಲ್ಲ, ಅಭಯೂ ನನ್ ಜೊತೆ ಇಲ್ಲ. ಏನ್ ಮಾಡೋದು? ಅಲ್ಲ, ಈ ಅಭಯ್ಗಾಗ್ಲಿ ಅಕ್ಕಂಗಾಗ್ಲಿ ಬೆಳಗ್ಗೆಯಿಂದ ಅಟ್ಲೀಸ್ಟ್ ಒಂದ್ಸಲನೂ ನನ್ ನೆನ್ಪಾಗಿಲ್ವಾ? ಒಂದ್ಸಲನೂ ಕಾಲ್ ಮಾಡಿಲ್ವಲ್ಲ? ಅಭಯ್, ನಾವು ಇವ್ರ ಪ್ರಾಜೆಕ್ಟ್ನ ತುಂಬಾ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕು. ಈ ಮನೆ ಬಗ್ಗೆ ತುಂಬಾ ಎಮೋಷನ್ಸ್ ಇಟ್ಕೊಂಡಿದ್ದಾರೆ ಅವರು. ಅವ್ರ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಹೈ ಇದೆ.